ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಈ ಬಾರಿ ಕೇವಲ 45,700 ರೂಪಾಯಿಗೆ ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ಸ್ಟ್ಯಾಚ್ಯೂ ಆಫ್ ಯುನಿಟಿ 7 ದಿನಗಳ ಕಾಲ ಓಡಾಡಬಹುದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ. ಹೊರಡುವ ದಿನ ಇದೇ ನವೆಂಬರ್ 25. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬೆಂಗಳೂರಿನ ಒಂದು ಕೊಲೆ ಪ್ರಕರಣ ಇವತ್ತು ರಾಜ್ಯದಲ್ಲಿ ವಿಪರೀತ ಸದ್ದು ಮಾಡ್ತಾ ಇದೆ. ಬಹಳ ಅಪರೂಪದ ಪ್ರಕರಣ ಅಂತಲೂ ಕೂಡ ಕರೆಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಬರೋಬ್ಬರಿ 6 ತಿಂಗಳ ಬಳಿಕ ಕೊಲೆ ರಹಸ್ಯ ಬಯಲಾಗಿದೆ. ಅದು ಕೂಡ FSL ವರದಿಯ ಆಧಾರದ ಮೇಲೆ. ಪೊಲೀಸರು ಸ್ವಲ್ಪ ಬೇಜವಾಬ್ದಾರಿತನವನ್ನ ತೋರಿದ್ರೂ ಕೂಡ ಈ ಪ್ರಕರಣ ಮುಚ್ಚೆ ಹೋಗ್ತಿತ್ತು, ಹೊರಗಡೆ ಬರೋದಕ್ಕೆ ಚಾನ್ಸೇ ಇರಲಿಲ್ಲ. ಹಾಗೆ ಕೊಲೆ ಮಾಡಿದಂತಹ ವ್ಯಕ್ತಿಯ ಬಗ್ಗೆ ಕುಟುಂಬಸ್ಥರಿಗಾಗ್ಲಿ ಯಾರಿಗಾಗ್ಲಿ ಸಣ್ಣ ಅನುಮಾನವೂ ಕೂಡ ಇರಲಿಲ್ಲ. ತುಂಬ ವಿನಯವಂತಿಕೆಯನ್ನು ಆತ ತೋರಿಸ್ತಾ ಇದ್ದಂತೆ. ಆದರೆ ಇವತ್ತು ಆತನ ಮುಖವಾಡ ಕಳಚಿ ಬಿದ್ದಿದೆ. ಸ್ವತಃ ಪೊಲೀಸ್ ಕಮಿಷನರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೆಸ್ ಮೀಟ್ ಅನ್ನ ಮಾಡಿ ಇವತ್ತು ಒಂದಷ್ಟು ಮಾಹಿತಿಯನ್ನ ಮಾಧ್ಯಮದವರ ಜೊತೆಗೆ ಹಂಚಿಕೊಂಡ್ರು. ಏನಿದು ಪ್ರಕರಣ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಕೊಲೆಯಾದಂಥ ಹೆಣ್ಣು ಮಗಳ ಹೆಸರು ಕೃತಿಕಾ ರೆಡ್ಡಿ ಅಂತ ಹೇಳಿ. ಮೂಲತಃ ಬೆಂಗಳೂರಿನ ಅಯ್ಯಪ್ಪ ಬಡಾವಣೆ ನಿವಾಸಿ ಇವರು. ಕೃತಿಕಾ ರೆಡ್ಡಿ MBBS ಮುಗಿಸಿದ್ದಾರೆ, MD, DNB ಹೀಗೆ ಒಟ್ಟು 4 ಪದವಿಯನ್ನ ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮರೋಗ ತಜ್ಞೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಒಳ್ಳೆ ಹೆಸರನ್ನ ಮಾಡಿದಂತಹ ಡಾಕ್ಟರ್, ಜೊತೆಗೆ ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಕರೆಸ್ಕೊಳ್ತಾ ಇದ್ರು ಓದಿನ ಸಮಯದಲ್ಲಿ. ಅದಾದ ಬಳಿಕ ಒಳ್ಳೆ ಡಾಕ್ಟರ್ ಅಂತಲೂ ಕೂಡ ಕರೆಸ್ಕೊಳ್ತಾ ಇದ್ದಂಥವ್ರು ಕೃತಿಕಾ ರೆಡ್ಡಿ. ಕಣ್ತುಂಬ ಕನಸಿದ್ದಂಥ ಹೆಣ್ಮಗಳು, ಮುಂದೆ ಅದು ಮಾಡಬೇಕು ಇದು ಮಾಡಬೇಕು ಎನ್ನುವಂಥ ಆಲೋಚನೆಯನ್ನು ಇಟ್ಕೊಂಡಂಥ ಹೆಣ್ಮಗಳು. ಒಂದು ವಯಸ್ಸು ಬರ್ತಾ ಇದ್ದ ಹಾಗೆ ಮದುವೆ ಮಾಡುವಂಥ ಯೋಚನೆಯನ್ನು ಮನೆಯವರು ಮಾಡ್ತಾರೆ. ಮಹೇಂದ್ರ ರೆಡ್ಡಿ ಎನ್ನುವಂಥ ಹುಡುಗನ ಜೊತೆಗೆ ಮದುವೆ ಮಾಡ್ತಾರೆ. ಆತನ ವಯಸ್ಸು ಈಗ 31 ವರ್ಷ ವಯಸ್ಸಷ್ಟೇ. ಯಾಕೆ ವಯಸ್ಸು ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ ಆ ವಯಸ್ಸಿಗೆ ಎಂಥ ಕ್ರಿಮಿನಲ್ ಬುದ್ಧಿಯನ್ನು ಯೋಚನೆ ಮಾಡಿದ್ದಾನೆ ಅನ್ನೋದು ಮುಂದಿನ ಹಂತದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಮಹೇಂದ್ರ ರೆಡ್ಡಿ ಮೂಲತಃ ಗುಂಜೂರು ಭಾಗದವನು. ಈತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿಯೇ ಈತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಎರಡೂ ಮನೆಯವರು ಕೂಡ ಮಾತುಕತೆಯನ್ನು ಮಾಡಿ ಇವರಿಬ್ಬರಿಗೂ ಕೂಡ ಮದುವೆಯನ್ನು ಮಾಡಿದ್ದಾರೆ. 2024 ಮೇ 20ನೇ ತಾರೀಕು ಇವರ ಮದುವೆ ಆಗಿತ್ತು. ಮದುವೆ ಆಗಿ ಬರೀ 11 ತಿಂಗಳಿಗೆ ಕೃತಿಕಾ ರೆಡ್ಡಿಯನ್ನ ಆತ ಕೊಲೆ ಮಾಡಿದ್ದಾನೆ. ಅದರ ನಡುವೆ ಏನಾಗಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ, ಮದುವೆ ಆದ ಬಳಿಕ ಈಗ ಕುಟುಂಬಸ್ಥರು ಹೇಳ್ತಿರುವಂತಹ ಪ್ರಕಾರ ಸಣ್ಣ ಪುಟ್ಟ ಜಗಳ ಆಗ್ತಿತ್ತಂತೆ ಇಬ್ಬರ ನಡುವೆ. ಅಂದ್ರೆ ಆಗ ಈ ವಿಚಾರವನ್ನು ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಕೃತಿಕಾ ರೆಡ್ಡಿ ಕೊಲೆ ಆದ ಬಳಿಕ ಎಲ್ಲ ವಿಚಾರವೂ ಕೂಡ ಅವ್ರ ಗಮನಕ್ಕೆ, ಅಂದ್ರೆ ಆಗ ಹೀಗೆಲ್ಲ ಆಗಿತ್ತಲ್ಲ ಅಂತ ಈಗ ಅವ್ರಿಗೆ ಅನ್ಸೋದಿಕ್ ಶುರುವಾಗಿದೆ. ಸಣ್ಣ ಪುಟ್ಟ ಜಗಳ ಆಗ್ತಿತ್ತಂತೆ. ಕೃತಿಕಾ ರೆಡ್ಡಿ ಏನಾದರೂ ಕೇಳಿದ್ರು ಕೂಡ ಎಲ್ಲದಕ್ಕೂ ಕೂಡ ಆತ ಅಸಹಕಾರವನ್ನು ತೋರ್ತಾ ಇದ್ದಂತೆ. ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಆತ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಜೊತೆಗೆ ನನಗೊಂದು ದೊಡ್ಡ ಆಸ್ಪತ್ರೆ ಬೇಕು, ನಿಮ್ಮ ಮನೆಯವ್ರು ಕಟ್ಸ್ಕೊಡ್ಬೇಕು ಅಂತ ಆತ ಕೇಳ್ತಾ ಇದ್ದಂತೆ. ಆತನ ಒತ್ತಾಯ ಜಾಸ್ತಿ ಆದ ಬಳಿಕ ಕೃತಿಕಾ ರೆಡ್ಡಿ ತಂದೆ ತಮ್ಮ ಬೆಂಗಳೂರಿನ ಮನೆಯ ಕೆಳಭಾಗದಲ್ಲಿ ಒಂದು ಪೋರ್ಷನ್ ಅನ್ನ ಕ್ಲಿನಿಕ್ ಆಗಿ ಪರಿವರ್ತಿಸಿರ್ತಾರೆ. ಇನಾಗ್ರೇಷನ್ಗೆ ಇನ್ನೊಂದು 10 ರಿಂದ 11 ದಿನ ಬಾಕಿ ಇರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇರ್ತಾರೆ. ಹೀಗಿದ್ದಂಥ ಸಂದರ್ಭದಲ್ಲೇ ಆತ ಈ 6 ತಿಂಗಳ ಹಿಂದೆ, ಅಂದ್ರೆ ಇಂದಿನಿಂದ 6 ತಿಂಗಳ ಹಿಂದೆ 21ನೇ ತಾರೀಕು ಏಪ್ರಿಲ್ ತಿಂಗಳ ಸಂದರ್ಭದಲ್ಲಿ ಕೃತಿಕಾ ರೆಡ್ಡಿ ಕಾಲಿಗೆ IV ಕ್ಯಾನುಲವನ್ನ ಹಾಕಿ, ಅಂದ್ರೆ ಇಂಜೆಕ್ಷನ್ ಕೊಡೋದಕ್ಕೆ ಹಾಕ್ತಾರಲ್ಲ, ಅದನ್ನು ಹಾಕಿ ಸೀದಾ ಮನೆ ಕರ್ಕೊಂಡು ಬರ್ತಾನಂತೆ. ಕರ್ಕೊಂಡು ಬಂದು ಕೃತಿಕಾ ರೆಡ್ಡಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಡಾಕ್ಟರ್ ಇಂಜೆಕ್ಷನ್ ಅನ್ನು ಕೊಡೋದಿಕ್ಕೆ ಹೇಳಿದ್ದಾರೆ ಅಂತ ಆತ ಹೇಳ್ತಾನೆ. ಮನೆಯವ್ರು ಯಾರು ಕೂಡ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಸಣ್ಣದಾಗಿ ಅವರಿಗೂ ಅನ್ಸೋಕ್ ಶುರುವಾಗಿದೆ, ಓಡಾಡೋದಿಕ್ಕೆ ಸಾಧ್ಯವೇ ಇಲ್ಲ, ತೀರಾ ಇದಾಗಿದ್ದಾರೆ ಅಂದಾಗ ಈ IV ಕ್ಯಾನುಲಾ ಅಂಥದ್ದೆಲ್ಲವನ್ನೂ ಕೂಡ ಹಾಕ್ತಾರೆ. ಈಗ ಕೃತಿಕಾ ರೆಡ್ಡಿ ತುಂಬ ಆರಾಮಾಗಿ ಗಟ್ಟಿಯಾಗಿ ಇದ್ರಂತೆ. ಈಗ ಯಾಕೆ ಹಾಕಿದ್ದಾರೆ ಅಂತ ಒಂದು ಸಣ್ಣದಾಗಿ ಅನ್ಸಿದ್ರು ಕೂಡ ಅದ್ರ ಬಗ್ಗೆ ತೀರಾ ಯೋಚನೆ ಮಾಡೋದಕ್ಕೆ ಹೋಗಿಲ್ಲ. 21ನೇ ತಾರೀಕು ಆತ ಕರ್ಕೊಂಡು ಬಂದಿದ್ದಾನೆ. ಅದಾದ ಬಳಿಕ ಆತ ಇಂಜೆಕ್ಷನ್ ಅನ್ನು ಕೊಡ್ತಾನೆ ಇದ್ದಂತೆ. ಕೆಲಸಕ್ಕೆ ಹೋಗೋದು, ಬಂದ ರಾತ್ರಿ ಮತ್ತೆ ಇಂಜೆಕ್ಷನ್ ಅನ್ನು ಕೊಡೋದು, ಈ ರೀತಿ ಒಂದು 2-3 ದಿನಗಳ ಕಾಲ ಆತ ಮಾಡಿದ್ದಾನೆ. ಅದಾದ ಬಳಿಕ 24ನೇ ತಾರೀಕು ಏಪ್ರಿಲ್ ತಿಂಗಳು ಬೆಳಿಗ್ಗೆ 7:30 ಸುಮಾರಿಗೆ ಜೋರಾಗಿ ಆತ ಕಿರಿಚ್ತಾನಂತೆ. ಕೃತಿಕಾ ಪ್ರಜ್ಞೆ ತಪ್ಪಿದ್ದಾಳೆ ಬನ್ನಿ ಅಂತ ಹೇಳಿ. ಮನೆಯವರೆಲ್ಲರೂ ಕೂಡ ಸೀದಾ ಹೋಗಿದ್ದಾರೆ. ತಕ್ಷಣವೇ ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಿಸ್ತಾ ಇದ್ದ ಹಾಗೆ ಡಾಕ್ಟರ್ ಹೇಳಿದ್ದಾರೆ, ಇಲ್ಲ ಇವರು ಪ್ರಾಣ ಹೊರಟೋಗಿ ಬಹಳ ಹೊತ್ತಾಗಿದೆ ಎನ್ನುವಂಥ ರೀತಿಯಲ್ಲಿ. ಇನ್ನು ಅವತ್ತು ಮಾತ್ರ ಆತ ಇಂಜೆಕ್ಷನ್ ಕೊಟ್ಟಿದ್ದಲ್ಲ, ಈ ಹಿಂದೆಯೂ ಒಮ್ಮೆ ಅದೇ ರೀತಿಯಾಗಿ ಹೇಳಿದಂತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ, ಲೋ ಶುಗರ್ ಆಗಿದೆ, ಅಜೀರ್ಣ ಸಮಸ್ಯೆ ಇದೆ,
ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿ ಒಮ್ಮೆ ಆತ ಆಸ್ಪತ್ರೆಗೂ ಕೂಡ ಕರ್ಕೊಂಡೋಗಿ ದಾಖಲಿಸಿದ್ನಂತೆ. ಅಲ್ಲೂ ಕೂಡ ರಿಪೋರ್ಟ್ ಎಲ್ಲ ಬಂದಿತ್ತಂತೆ. ರಿಪೋರ್ಟಲ್ಲಿ ಏನೂ ಇರಲಿಲ್ಲ, ಆದರೆ ಈತ ಮಾತ್ರ ಅದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಂತೆ. ಆಸ್ಪತ್ರೆಗೆ ಮತ್ತೆ ಆತ ದಾಖಲಿಸ್ತಾ ಇದ್ದಂತೆ. ಕೃತಿಕಾ ರೆಡ್ಡಿ ಕೂಡ ಸ್ವತಃ ಡಾಕ್ಟರ್, ಆದರೆ ಅದು ಹೇಗೆ ಕೃತಿಕಾ ರೆಡ್ಡಿಯನ್ನು ಕೂಡ ಆತ ಯಾಮರಿಸ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಇಂಜೆಕ್ಷನ್ ಕೊಡುವಂಥ ಸಂದರ್ಭದಲ್ಲಿ, ಈ IV ಕ್ಯಾನೋಲಾ ಎಲ್ಲ ಹಾಕುವಂಥ ಸಂದರ್ಭದಲ್ಲಿ ಏನಾದರೂ ಫೇಕ್ ರಿಪೋರ್ಟ್ಗಳನ್ನು ಈತನೇ ರೆಡಿ ಮಾಡಿಸ್ತಾ ಇದ್ನ, ಈತನ ಇನ್ಫ್ಲೂಯೆನ್ಸ್ ಬಳಸಿ ಏನು ಮಾಡ್ತಾ ಇದ್ನೋ ಗೊತ್ತಿಲ್ಲ. ಅಥವಾ ಕೃತಿಕಾ ರೆಡ್ಡಿಯನ್ನು ಅಷ್ಟರ ಮಟ್ಟಿಗೆ ರೀತಿಯಲ್ಲಿ ಮಂಕು ಎರಚುವ ರೀತಿಯಲ್ಲಿ ಮಾಡಿಬಿಟ್ಟಿದ್ನೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂಥದ್ದೆಲ್ಲವನ್ನು ಕೂಡ ಆತ ಮಾಡ್ತಾ ಇದ್ದಂತೆ. ಒಟ್ಟಾರೆಯಾಗಿ ಅವತ್ತು ಪ್ರಾಣ ಹೋಗುತ್ತೆ. ಪ್ರಾಣ ಹೋದ ಬಳಿಕ ಏನಾಗುತ್ತೆ ಅಂದರೆ, ಈ ಕೃತಿಕಾ ಅಕ್ಕ ಅವ್ರಿಗೆ ಸಣ್ಣ ಅನುಮಾನ ಬಂದು UDR ಅನ್ನು ದಾಖಲಿಸಬೇಕು, ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಅವರು ಒತ್ತಾಯಿಸ್ತಾರೆ. ಆದರೆ ಈತ ಏನು ಮಾಡ್ತಾರೆ, ಮಹೇಂದ್ರ ರೆಡ್ಡಿ ಹಾಗೆ ಅವರ ಇಡೀ ಕುಟುಂಬಸ್ಥರು ಹೇಳ್ತಾರಂತೆ ಪೋಸ್ಟ್ ಮಾರ್ಟಮ್ ಆದರೆ ಯಾವುದರ ಅವಶ್ಯಕತೆಯೂ ಕೂಡ ಇಲ್ಲ ಅಂತ ಅವರು ಬಹಳ ಒತ್ತಾಯಪೂರ್ವಕವಾಗಿ ಒತ್ತಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕೃತಿಕಾ ರೆಡ್ಡಿ ಅಕ್ಕ ಮಾತ್ರ ನಮಗೆ ಯಾವುದೇ ಅನುಮಾನವೂ ಕೂಡ ಇರಬಾರ್ದು ಅಂತೇಳಿ, ಅವರಿಗೆ ಆ ಸಂದರ್ಭದಲ್ಲಿ ಆತನ ಮೇಲೆ ಡೌಟ್ ಏನೂ ಕೂಡ ಇರೋದಿಲ್ಲ. ಆದರೆ ಮುಂದೊಂದು ದಿನ ಸಣ್ಣ ಅನುಮಾನವೂ ಕೂಡ ಬರಬಾರ್ದು, ಮುಂದೆ ನಮ್ಮ ತಲೆಯಲ್ಲಿ ಈ ವಿಚಾರ ಕೊರಿತಾ ಇರಬಾರ್ದು. ಯಾಕಂದರೆ ಇಷ್ಟು ಚೆನ್ನಾಗಿದ್ದಂಥ ಹುಡುಗಿ ಇದ್ದಕ್ಕಿದ್ದ ಹಾಗೆ ಸಾಯೋದಿಕ್ಕೆ ಏನು ಕಾರಣ, ಅದೇ ಮನೆಯವರಿಗೆ ಇದ್ದಂಥ ಡೌಟ್. ಈ ಬರೀ ಗ್ಯಾಸ್ಟ್ರಿಕ್ಕು ಲೋ ಶುಗರ್ಗೆ ಇದ್ದಕ್ಕಿದ್ದ ಹಾಗೆ ಪ್ರಾಣ ಹೋಗೋದಿಕ್ಕೆ ಹೇಗಾದರೂ ಸಾಧ್ಯ? ಹಿಂದಿನ ದಿನವೂ ತುಂಬ ಗಟ್ಟುಮುಟ್ಟಾಗಿದ್ದಂಥ ಹೆಣ್ಮಗಳು, ಆಕ್ಟಿವ್ ಆಗಿ ಓಡಾಡ್ಕೊಂಡಿದ್ದಂಥ ಹೆಣ್ಮಗಳು ಹೇಗೆ ಸಾಯೋದಕ್ಕೆ ಸಾಧ್ಯ ಅಂತ ಸಣ್ಣದಾಗ ಅನುಮಾನ ಇದ್ದೇ ಇತ್ತು. ಆದರೆ ಕೃತಿಕಾ ತಂದೆ ತಾಯಿ ಮಗಳ ಕಳ್ಕೊಂಡಂಥ ನೋವಲ್ಲಿ ಯಾರೂ ಕೂಡ ಯೋಚನೆ ಮಾಡುವಂಥ ಸ್ಥಿತಿಯಲ್ಲೇ ಅವರು ಇರಲಿಲ್ಲ ಆ ಸಂದರ್ಭದಲ್ಲಿ. ಹೀಗಾಗಿ ಅವರು ಈ ಪೋಸ್ಟ್ ಮಾರ್ಟಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಕೃತಿಕಾ ಅಕ್ಕ ಮಾತ್ರ ಪಟ್ಟು ಹಿಡಿದು ಕುಳಿತುಕೋತಾರೆ. ಹೀಗಾಗಿ ಮಾರ್ತಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನಾಗುತ್ತೆ, UDR ದಾಖಲಾಗುತ್ತೆ. ಪೋಸ್ಟ್ ಮಾರ್ಟಮ್ಗೆ ದೇಹ ತಗೊಂಡು ಹೋಗ್ತಾರೆ. ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋದಾಗಲೂ ಕೂಡ ಈತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಂತೆ. ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ನಾನು ಇರಬೇಕು ಹಾಗೆ ಹೀಗೆ ಅಂತ ಹೇಳಿ ಅಲ್ಲೇನಾದರೂ ಮಾಡಬಹುದಾ ಅಂತ ಆತ ಪ್ರಯತ್ನ ಪಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗಿದ್ದಾರೆ. FSLಗೆ ಎಲ್ಲವನ್ನೂ ಕೂಡ ಸ್ಯಾಂಪಲ್ ಅನ್ನು ಕಳುಹಿಸಿ ಕೊಡಲಾಗಿದೆ. ಈ ನಡುವೆ 6 ತಿಂಗಳಿತ್ತಲ್ಲ, ಆಗಾಗ ಆತ ಮನೆಗೂ ಕೂಡ ಬರ್ತಾ ಇದ್ದಂತೆ. ಮನೆಗೆ ಬಂದು ಕೃತಿಕಾ ಅಪ್ಪ ಅಮ್ಮ ಜೊತೆಗೆ ಚೆನ್ನಾಗಿ ಮಾತಾಡಿಕೊಂಡು ಇದ್ದಂತೆ. ಆತನ ಮೇಲೆ ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ. ಆತನನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಇವರು ಹೋಗಿಲ್ಲ. ಯಾಕಂದ್ರೆ ಅಷ್ಟು ವಿನಯವಂತಿಕೆಯನ್ನು ಆತ ತೋರಿಸ್ತಾ ಇದ್ದ. ಆತನ ಬಗ್ಗೆ ಡೌಟ್ ಬರುವ ರೀತಿಯಲ್ಲಿ ಏನೂ ಕೂಡ ಇವರ ತಲೆಯಲ್ಲೂ ಕೂಡ ಇರಲಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲವನ್ನು ಕೂಡ ಆತ ಮ್ಯಾನೇಜ್ ಮಾಡಿದ್ದ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಆಗ ಮತ್ತೊಮ್ಮೆ ಬಂದು ಡಾಕ್ಯುಮೆಂಟ್ಸ್ ಓದೋದು ಎಲ್ಲ ತಗೊಂಡು ಹೋಗಿದ್ದಂತೆ, ನನಗೆ ನೆನಪಿಗೆ ಬೇಕು ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಸಣ್ಣ ಅನುಮಾನವೂ ಕೂಡ ಬಂದಿಲ್ಲ. ಹೀಗಿದ್ದಾಗಲೇ 6 ತಿಂಗಳ ಆದ ಬಳಿಕ ಇತ್ತೀಚೆಗೆ ಏನಾಗುತ್ತಂದರೆ, ಈ 10-11ನೇ ತಾರೀಕಿನ ಸುಮಾರಿಗೆ FSL ರಿಪೋರ್ಟ್ ಬಂದು ಬಿಡುತ್ತೆ. FSL ರಿಪೋರ್ಟಲ್ಲಿ ಡಾಕ್ಟರ್ ಒಂದು ಒಪಿನಿಯನ್ ಅನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದರೆ, ಸಾವಿಗೆ ಕಾರಣ ಏನು ಅಂತ ಹೇಳಿ ಅವ್ರು ಕೊಟ್ಟಿದ್ದೇನಪ್ಪ ಅಂದರೆ, ಇಂಜೆಕ್ಷನ್ ನಲ್ಲಿ ಈ ಅನಸ್ತೇಷಿಯಾ ಕಂಡು ಬರ್ತಾ ಇದೆ, ಅದು ವಿಪರೀತ ಆಗಿದೆ. ಅನಸ್ತೇಷಿಯಾ ಜಾಸ್ತಿ ಆದಂಥ ಕಾರಣಕ್ಕಾಗಿ ಆ ಹೆಣ್ಣು ಮಗಳ ಸಾವಾಗಿದೆ ಅಂತ ಹೇಳಿ. ಆಗ ಕೃತಿಕಾ ರೆಡ್ಡಿ ತಂದೆಗೆ ವಿಪರೀತ ಅನುಮಾನ ಬಂದುಬಿಡುತ್ತೆ. ಅಂದರೆ ಈ ಅನಸ್ತೇಷಿಯಾವನ್ನು ಆತನೇ ಕೊಟ್ಟಿದ್ದು, ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿ. ಆತ ಯಾಕೆ ಕೊಟ್ಟ? ಅನಸ್ತೇಷಿಯಾ ಕೊಡಬೇಕು ಅಂದರೆ ಮನೇಲಿ ಕೊಡೋಕ್ಕಾಗಲ್ಲ, ಅದನ್ನು ಆಸ್ಪತ್ರೆಯಲ್ಲೇ ಕೊಡಬೇಕು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಡಾಕ್ಟರ್ ಅಂತ ಬೇಕು, ಸರ್ಜನ್ ಬೇಕು. ಈತ ಹೇಗೆ ಕೊಟ್ಟ? ಈ ರೀತಿಯಾಗಿ ಅವ್ರ ತಂದೆಗೆ ಆಗ ಅನುಮಾನ ಬರುತ್ತೆ. ಹಿಂದಿಂದೆಲ್ಲವನ್ನೂ ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ತಕ್ಷಣವೇ ಅವ್ರು ಏನು ಮಾಡ್ತಾರೆ, 13ನೇ ತಾರೀಕು ಹೋಗಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ದೂರು ದಾಖಲಾಗ್ತಾ ಇದ್ದ ಹಾಗೆ ಆತ ಅಬ್ಸ್ಕಂಡ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ. ಆದರೆ ಪೊಲೀಸರು ತಕ್ಷಣವೇ ಆಕ್ಟಿವ್ ಆಗಿದ್ದಾರೆ. ಆತನನ್ನು ಉಡುಪಿಯ ಮಣಿಪಾಲ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿಯೇ, ಅಂದರೆ ಪೊಲೀಸರು ಆತನನ್ನು ಬಾಯಿ ಬಿಡಿಸುವ ಸಂದರ್ಭದಲ್ಲೇ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬಂದಿದೆ. ಇವೆಲ್ಲವೂ ಕೂಡ ಗೊತ್ತಾಗ್ತಿದ್ದ ಹಾಗೆ ಪೊಲೀಸರು ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡುವ ಮೂಲಕ ಜನರ ಗಮನಕ್ಕೆ ತರುವಂಥ ಕೆಲಸವನ್ನು ಇದೀಗ ಮಾಡಿದ್ದಾರೆ. ಎಂತೆಂಥವ್ರು ಇರ್ತಾರೆ, ಎಂಥ ಅಪರೂಪದ ಪ್ರಕರಣ ಇದು ನಿಜವಾಗ್ಲೂ. ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮುಖವಾಡವನ್ನು ಹಾಕ್ಕೊಂಡು ಸೊಬಗನ ರೀತಿಯಲ್ಲಿ ವರ್ತಿಸಿ ಆತ ಈ ರೀತಿಯಾಗಿ ಹೆಂಡತಿಯ ಪ್ರಾಣವನ್ನು ತೆಗೆದಿದ್ದಾನೆ. ಈಗ ಎಲ್ಲರಲ್ಲೂ ಕೂಡ ಇರುವಂಥ ಡೌಟ್ ಏನಪ್ಪ ಅಂದರೆ, ಏನು ಕಾರಣ ಏನು ಅಂಥೇಳಿ. ಇಲ್ಲಿವರೆಗೆ ಯಾರಿಗೂ ಕೂಡ ನಿಖರವಾದಂಥ ಕಾರಣ ಗೊತ್ತಾಗ್ತಿಲ್ಲ. ಆತ ಸಣ್ಣ ಪುಟ್ಟ ಕಾರಣಕ್ಕೆ ಜಗಳ ಆಡ್ತಾ ಇದ್ದ, ನನಗೆ ಹಾಸ್ಪಿಟಲ್ ಬೇಕು ಹಾಗೆ ಹೀಗೆ ಅಂತ ಒತ್ತಾಯಿಸ್ತಿದ್ದಂತೆ. ಅದಾದ ಬಳಿಕ ಕ್ಲಿನಿಕ್ಗೆ ತಯಾರಿ ನಡೆಯೋ ಸಂದರ್ಭದಲ್ಲೂ ಕೂಡ ಅದರ ಕಡೆಗೆ ಹೆಚ್ಚು ಕಾಳಜಿಯನ್ನು ಆತ ತೋರ್ತಾ ಇರಲಿಲ್ವಂತೆ. ಹೀಗಾಗಿ ಇರುವಂಥ ಡೌಟ್ ಅಂದರೆ ಬೇರೆ ಯಾವುದಾದ್ರೂ ಅನೈತಿಕ ಸಂಬಂಧ ಇರಬಹುದಾ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಈಗಲೂ ಕೂಡ ಖಚಿತವಾಗಿ ಹೇಳೋದಿಕ್ಕೆ ರೆಡಿ ಇಲ್ಲ. ಅಥವಾ ಬೇರೆ ಯಾವುದಾದ್ರೂ ಒತ್ತಡದಲ್ಲಿ ಆತ ಇದ್ನ, ಯಾವ ಕಾರಣಕ್ಕಾಗಿ ಹೀಗೆ ಮಾಡ್ದ, ಅದನ್ನ ಪೊಲೀಸರ ತನಿಖೆಯಲ್ಲಿ ಹೊರಗಡೆ ಬರಬೇಕಾಗತ್ತೆ. ಮೋಟಿವ್ ಏನು ಅಂತ ಗೊತ್ತಾಗಬೇಕಾಗತ್ತೆ. ಅದರ ಸದ್ಯಕ್ಕಂತೂ ಮನೆಯವರಿಗೆ ನಾನಾ ರೀತಿಯಾದಂಥ ಅನುಮಾನ ಕಾಡ್ತಾ ಇದೆ. ಪೊಲೀಸರು ಮೋಟಿವ್ ಹೇಳಿಲ್ಲ, ಆ ತನಿಖೆಯನ್ನು ಶುರು ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.